ಎಲ್ರಿಗೂ ಇವತ್ತು ನಾನು ನನ್ನ ಸ್ನೇಹಿತ ಬಟರ್ ಫ್ರೂಟ್ ಕೇಳಕ್ಕೆ ಬಂದಿದ್ದೀವಿ. ಸೊ ಇವತ್ತು ಬಟರ್ ಫ್ರೂಟ್ ಕೇಳೋಣ. ಸೊ ಯಾವ ಸೈಜ್ ಇದೆ ಅನ್ನೋದನ್ನ ನೋಡ್ಕೊಬರೋಣ ಬನ್ನಿ. ಮೇಲೆ ಹೋಗ್ತಾ ಹೋಗ್ತಾ ನೀನೇ ಕಾಣ್ತಿಲ್ವಲ್ಲ. ಫ್ರೆಂಡ್ಸ್ ಹೆಂಗೋ ಕಷ್ಟಪಟ್ಟು ಮೇಲೆ ಹತ್ತದ ನೋಡಿ. ಎಕ್ಸ್ಪೀರಿಯನ್ಸ್ ಹೆಂಗುಂಟಂತ ಮತ್ತೆ ಹೇಳ್ದಬಿಟ್ಟು ಹೇಳ್ತಾನೆ. ನೋಡಿ ಬಟರ್ ಫ್ರೂಟ್ ಗಿಜಿ ಒಂದೇ ಒಂದಿತ್ತು ಮೇಲ್ಗಡೆ ತುದಿ ಎಲ್ಲ ಕಿತ್ತಿದ್ವಿ, ಆದರೆ ಇದೊಂದು ದಪ್ಪದು ಅಲ್ಲಿ ಉಳ್ಕೊಂಡಿತ್ತು. ಸೊ ಬನ್ನಿ ಎಷ್ಟು ಕೆ ಜಿ ಬರುತ್ತೆ ನೋಡೋಣ. ಇದೊಂದು ನೋಡಿ 600 ಗ್ರಾಮ್, 640 ಗ್ರಾಮ್ ಇದೆ ಒಂದು ಕಾಯಿ. ಹಾಗೆ ಈ ಒಂದು ಬಟರ್ ಫ್ರೂಟ್ ಬಂದು ಒಂದು ಕಾಯಿ 640 ಗ್ರಾಮ್ ಇದೆ. 2 ಕಾಯಿಂದ 1 kg. ಅಂದರೆ ಈಗಿರೋ ರೇಟಲ್ಲಿ ಬಟರ್ ಫ್ರೂಟ್ ನಿಮಗೆ ಗೊತ್ತಿರ್ಬೋದು ಎಷ್ಟು ರೇಟ್ ಇದೆ ಬಟರ್ ಫ್ರೂಟ್ ಅಂತ. ಬಟರ್ ಫ್ರೂಟ್ ಹಾಕಿದ್ವಿ ನೋಡಿ, ತೋರಿಸ್ಕೊಡ್ತೀನಿ. ಮತ್ತು ಪ್ಲ್ಯಾಂಟಿಂಗು ಕೂಡ ಮಾಡಿದ್ದೀವಿ, ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡ್ಕೊಬರೋಣ, ತೋರಿಸ್ತೀನಿ ಯಾವ ರೀತಿ ನಾವು ಪ್ಲ್ಯಾಂಟಿಂಗ್ ಮಾಡಿರೋದು ಅಂತ. ಕೇಳಿಸ್ಕೊಳ್ಳಿ, ಕೇಳಿಸ್ತಾ ಇದೆಯಾ? ಇದರೊಳಗಡೆ ಬೀಜ ಇರುತ್ತಲ್ಲ, ಈ ಹಣ್ಣನ್ನ ತಿಂದು ಅದರಲ್ಲಿರೋಂಥ ಬೀಜನ ಪ್ಯಾಕೆಟ್ ಮಾಡಿ ನಾವು ನಮ್ಮ ತೋಟಕ್ಕೆ ನೆಡೋಂಥದ್ದು. ಈಗೇನು ನೋಡ್ತಾ ಇದ್ದೀರಾ, ಇದೆಲ್ಲ ಬಂದು ಬಟರ್ ಫ್ರೂಟ್ ಪ್ಲ್ಯಾಂಟು. ಸೊ ಇದನ್ನು ನಮ್ಮ ತೋಟಕ್ಕೆ ನೆಡ್ಲಿಕ್ಕೆ ಅಂತಲೇ ನಾವು ಮಾಡ್ಕೊಂಡಿರೋಂಥ ಗಿಡಗಳಿವು. ನುಗ್ಗೆ ಗಿಡಗಳಿಗೂ ಇದೆ, ಯಾರಿಗಾದರೂ ಬೇಕಾದರೆ ಕಮೆಂಟ್ ಮಾಡಿ. ಸೊ ನಿಮಗೆ ನಂಬರ್ ಕಳಿಸ್ಕೊಡ್ತೀನಿ. ಒಂದು 3000 ಗಿಡ ಇದೆ. ಸೊ ಯಾರಿಗಾದರೂ ನುಗ್ಗೆ ಗಿಡ ಪ್ಲ್ಯಾಂಟ್ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಬೇಕಂತ ಹಾಕಿ. ಈ ರೋಡಲ್ಲಿ ಪೂರ್ತಿ ಕಾಣಿಸ್ತಾ ಇದೆಯಲ್ಲ ಸ್ಟ್ರೈಟ್, ಇದೆಲ್ಲ ಪೂರ್ತಿ ಬಟರ್ ಫ್ರೂಟ್ ಗಿಡಗಳು. ತೋಟದೊಳಗಡೆನೂ ಇದೆ. ಸೊ ನೋಡಿ ಅಲ್ಲೊಂದಿದೆ, ಅಲ್ಲೊಂದಿದೆ. ಸುಮಾರು ಗಿಡ ಹಾಕಿದ್ದೀವಿ. ಸೊ ಒಂದು ಮರದಲ್ಲಿ ವರ್ಷಕ್ಕೆ 10,000 ಅಂದ್ರೂ ಎಷ್ಟಾಯಿತು ನೀವೇ ಅಂದಾಜು ಮಾಡ್ಕೊಳ್ಳಿ.